ಇವತ್ತೊಂದು ಅಪಘಾತ ಸಂಭವಿಸಿದೆ ಚಾರ್ಮಾಡಿ ಘಾಟ್ ಬಳಿ. ಬಟ್ ಅಪಘಾತ ಸಂಭವಿಸಿರುವಂತದ್ದು ಒಂದು ಬಹಳಷ್ಟು ಅನುಮಾನಕ್ಕೆ ಕಾರಣ ಆಗ್ಬೋದು. ಇನ್ನೊಂದ್ ಕಡೆ ಏನಾಗಿರ್ಬೋದು ಹಾಗಾದ್ರೆ ಅಚಾತುರ್ಯ ಅನ್ನುವಂತ ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ. ಯಾಕಂತ ಅಂದ್ರೆ ಅಪಘಾತಕ್ಕೀಡಾಗಿರುವಂತ ಕಾರು ಈ ಧರ್ಮಸ್ಥಳ ಬುರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ SIT ಟೀಮ್ ತೆರಳ್ತಾ ಇದ್ದಂತ ಕಾರು. ಹೌದು, SIT SP ಪ್ರಯಾಣಿಸ್ತಾ ಇದ್ದಂತ ಕಾರು ಪಲ್ಟಿ ಆಗಿದೆ. ದಕ್ಷಿಣ ಕನ್ನಡದ ಚಾರ್ಮಾಡಿ ಘಾಟ್ ಬಳಿ ಆಗಿರುವಂತಹ ಅಪಘಾತ ಇದು. ಧರ್ಮಸ್ಥಳ ಬುರ್ಡೆ ಪ್ರಕರಣಕ್ಕೆ ರಚಿಸಲಾಗಿರುವಂತಹ SIT ಟೀಮ್ನ SP ಸೈಮಾನ್, ಇನ್ಸ್ಪೆಕ್ಟರ್ ಕುಸುಮಾಧರ್ ಹಾಗೆ ಚಾಲಕ ಸಿಬ್ಬಂದಿಯೊಬ್ರು ಕಾರ್ನಲ್ಲಿದ್ರು ಅಂತೇಳಿ ತಿಳಿದು ಬಂದಿದೆ. ಇವರು ಚಾರ್ಮಾಡಿ ಘಾಟ್ ಬಳಿ ಯಾಕೆ ಹೋಗಿದ್ರು? ಚಿಕ್ಕಮಗಳೂರು SP ದಯಾಮ ಅವರನ್ನ ಭೇಟಿಯಾಗೋದಕ್ಕೆ, ಜಿತೇಂದ್ರ ಕುಮಾರ್ ದಯಾಮ ಅವರನ್ನ ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ರಂತೆ. SIT ಪ್ರಕರಣದ ಬಗ್ಗೆ ಚರ್ಚಿಸೋದಕ್ಕೆ ಅವ್ರು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ನೋಡಿ ಅನಾಮತ್ ಇಲ್ಲಿ ಪಲ್ಟಿ ಆಗಿದೆ. ಗಾಡಿ ಕಂಪ್ಲೀಟ್ ಆಗಿ ಟಾಪಲ್ ಆಗಿದೆ. ಬಟ್ ಇಲ್ಲಿ ಬೇರೆ ಯಾವ್ದಾದ್ರು ವೆಹಿಕಲ್ ಬಂದು ಇನ್ನೇನಾದ್ರೂ ಗುದ್ದಿರೋದು ಮತ್ತೊಂದು ಅದೇನಾದ್ರೂ ಆಗಿದ್ದಿದ್ರೆ ಬಹುಶಃ ಒಂದಷ್ಟು ಅನುಮಾನ ಇಲ್ಲಿ ವ್ಯಕ್ತ ಆಗ್ತಾ ಇತ್ತು. ಬಟ್ ಇಲ್ಲ ಅಂಥದ್ದೇನು ಆದಂಗಿಲ್ಲ. ಚಾಲಕನ ನಿಯಂತ್ರಣ ತಪ್ಪಿ ಏನೋ ಕಾರು ಟಾಪಲ್ ಆದಂಥ ರೀತಿಯಾಗಿ ಕಂಡು ಬರ್ತಾ ಇದೆ. ಬಟ್ ನೋಡಿ ಬಹಳ ನಜ್ಗುಜ್ಜಾಗಿ ಹೋಗ್ಬಿಟ್ಟಿದೆ ವೆಹಿಕಲ್. ಅಂದರೆ ಇದು ಒಂದು ರೌಂಡ್ ಏನು ಇದು ಟಾಪಲ್ ಆಗಿರೋದಲ್ಲ, 2-3 ರೌಂಡ್ ಇದು ಕೆಳಗೆ ಅದು ಸುತ್ತಿ ಬಿದ್ದಂಥ ರೀತಿಯಾಗಿ ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ. ಯಾಕಂದರೆ ಟೈರ್ಗಳೆಲ್ಲ ಕಳ್ಚೋಗ್ಬಿಡುವಷ್ಟರ ಮಟ್ಟಿಗೆ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಅಂದರೆ ದೊಡ್ಡ ಅನಾಹುತ ಇದು. ಅವ್ರ ಸ್ಥಿತಿ ಹೇಗಿದೆ ಏನೋ ಗೊತ್ತಿಲ್ಲ. ಪೃಥ್ವಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಪೃಥ್ವಿ, ಹೇಗಾಗಿರೋದು ಅಪಘಾತ? ಪೃಥ್ವಿ, ಬಹುಶಃ ಬೇರೆ ಇನ್ನೊಂದು ವೆಹಿಕಲ್ ಇನ್ವಾಲ್ವ್ಮೆಂಟ್ ಏನು ಇದ್ದಂಗಿಲ್ಲ ಅಂತ ಕಾಣಿಸುತ್ತೆ, ಟಾಪಲ್ ಆಗಿರೋದು. ಅವ್ರ ಸ್ಥಿತಿ ಹೆಂಗಿದೆ ಈಗ? ಮಾಲ್ತೇಶ್, ಸದ್ಯಕ್ಕೆ ಏನು ಅಲ್ಲಿ ಚಾಲನೆ ಮಾಡ್ತಿದ್ದಂತವ್ರು ಮತ್ತೆ ಒಳಗಡೆ ಇದ್ದಂತಹ SP ದಯಾಮ ಸೇರಿದಂತೆ ಏನು ಪೊಲೀಸ್ ಸಿಬ್ಬಂದಿಗಳಿದ್ರು ಎಲ್ಲರೂ ಕೂಡ ಈಗ ಯಾವುದೇ ರೀತಿ ಪ್ರಾಣಾಪಾಯ ಆಗಿದೆ ಮತ್ತೆ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ಆ ಘಟನೆ ನೋಡಿದ್ರೆ, ಆ ಘಟನೆಯ ಆ ಒಂದು ಫೋಟೋ ದೃಶ್ಯಾವಳಿಗಳನ್ನ ನೋಡಿದ್ರೆ ಇಲ್ಲಿ ಭೀಕರ ಪಲ್ಟಿನೇ ಆಗಿದೆ ಅಂತ ಊಹಿಸಬಹುದು. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಆ ಇನೋವಾ ಕಾರ್ ನಜ್ಜುಗುಜ್ಜಾಗಿರುವಂತದ್ದು, ಸರ್ಕಾರಿ ಇನೋವಾ ಕಾರ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂತದ್ದು. ಏನು ಅವರು ಬೆಳ್ತಂಗಡಿ SIT ಕಚೇರಿಯಿಂದ ಚಿಕ್ಕಮಗಳೂರು ಕಡೆ ಹೋಗ್ತಾ ಇದ್ರು. ಅಂದ್ರೆ ಏನು SIT ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SITಯ ಏನು ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರು ಚಿಕ್ಕಮಗಳೂರಿನಲ್ಲಿ ಈಗ ಹಾಲಿ SP ಆಗಿರೋದ್ರಿಂದ ಅವ್ರ ಜೊತೆ ಕೆಲವೊಂದು ವಿಚಾರವನ್ನ ಮೊನ್ನೆ ಏನು ಬುರುಡೆ ಚಿನ್ನಯ್ಯ ಒಂದು ರಿಟ್ ಪಿಟಿಷನ್ ಅನ್ನ ಹಾಕಿದ್ದು, ಆ ವಿಚಾರವಾಗಿ ಚರ್ಚೆಯನ್ನ ಮಾಡ್ಲಿಕ್ಕೆ ಇಲ್ಲಿಂದ ಸಿಬ್ಬಂದಿಗಳ ಜೊತೆ ಹೋಗ್ತಾ ಇದ್ರು. ಅಂದ್ರೆ ಇನ್ಸ್ಪೆಕ್ಟರ್ ಕುಸುಮಾಧರ್ ಮತ್ತೆ PC ಮಂಜುನಾಥ್ ಸೇರಿದಂತೆ ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಚಾರ್ಮಾಡಿ ಘಾಟ್ ಬರೋದ್ಕಿಂತ ಮೊದಲೇ, ಅಂದ್ರೆ ಏನ್ ಕಡಿದಾದ ತಿರುವುಗಳೇನಿರುತ್ತೆ ಆ ತಿರುವುಗಳು ಬರೋದ್ಕಿಂತ ಮೊದಲೇನೆ ಈ ಒಂದು ಚಾರ್ಮಾಡಿ ಗ್ರಾಮ ಏನ್ ಬರುತ್ತೆ, ಆ ಗ್ರಾಮದಲ್ಲಿ ಈ ಕಾರು ಪಲ್ಟಿ ಆಗಿರುವಂತದ್ದು. ಪಲ್ಟಿ ಆದ ತಕ್ಷಣ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಬಂದು ಆ ಕಾರನ್ನ ಎತ್ತುವಂತ ಕೆಲಸವನ್ನ ಮಾಡಿ ಮತ್ತೆ ಅವ್ರನ್ನೆಲ್ಲ ಒಳಗಡೆ ಇದ್ದಂತವ್ರನ್ನ ರಕ್ಷಣೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಯಾರಿಗೂ ಕೂಡ ಯಾವುದೇ ರೀತಿ ಅಂದ್ರೆ ಸಣ್ಣ ಪುಟ್ಟ ಗಾಯಗಳನ್ನು ಹೊರತುಪಡಿಸಿದರೆ ಯಾವುದೇ ರೀತಿ ಮೇಜರ್ ಗಾಯಗಳಾಗಿಲ್ಲ ಅನ್ನೋದು ಈಗ ತಿಳಿದು ಬಂದಿರುವಂತದ್ದು. ಎಲ್ಲರೂ ಕೂಡ ಅಂದ್ರೆ SP ಸೈಮನ್ ಸೇರಿದಂತೆ ಇದ್ದಂತಹ ಸಿಬ್ಬಂದಿಗಳೆಲ್ಲರೂ ಕೂಡ ಈಗ ಬೆಳ್ತಂಗಡಿ ಸಂಚಾರಿ ಪೊಲೀಸ್ ಠಾಣೆಗೆ ಬಂದು ಪ್ರಕರಣದ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇಲ್ಲಿ ಆ ಕಾರ್ ಯಾಕೆ ಈ ರೀತಿ ಆಗಿರ್ಬೋದು ಅಂತ ಒಂದು ಅಂದಾಜು ಹೋದಾದ್ರೆ ಅಲ್ಲಿ ಲೈಟ್ ಆಗಿ ಮಳೆ ಕೂಡ ಇತ್ತು, ಅಲ್ಲಿ ನೋಡ್ಬೋದಾಗಿದೆ. ಮತ್ತೆ ಆ ಒಂದು ಪ್ರದೇಶದಲ್ಲಿ ಯಾವುದೇ ರೀತಿ ತಿರುವುಗಳು ಹೆಚ್ಚಿಗೆ ಇರಲಿಲ್ಲ. ಇನ್ನು ಚಾರ್ಮಾಡಿ ಗ್ರಾಮಕ್ಕೆ ಎಂಟರ್ ಆಗ್ತಾ ಇದ್ದಿದ್ದು ಅಷ್ಟೇ ಆ ಗಾಡಿ. ಸೊ ಆ ಸಂದರ್ಭದಲ್ಲಿ ಬಿದ್ದಿದ್ರೆ ಏನೋ ಒಂದ್ ಕಡೆ ಒಂದು ಸ್ಕಿಡ್ ಆಗಿ ಅಂದ್ರೆ ಇವರು ಅತಿ ವೇಗದಲ್ಲೂ ಇರ್ಬೋದು ಅಂತ ಊಹಿಸಬಹುದಾಗಿದೆ. ಯಾಕೆಂತ ಹೇಳಿದ್ರೆ ಏನು ಚಿಕ್ಕಮಗಳೂರು SP ಅನ್ನ ಮೀಟ್ ಮಾಡಿ ಕೆಲವೊಂದು ವಿಚಾರಗಳನ್ನ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ರು. ಸೊ ಇವರು ಕೂಡ ಸ್ವಲ್ಪ ವೇಗವಾಗಿ ಹೋಗ್ತಾ ಇದ್ರು ಅಂತ ಕಾಣುತ್ತೆ. ವೇಗವಾಗಿ ಹೋದಂತ ಸಂದರ್ಭದಲ್ಲಿ ಲೈಟ್ ಆಗಿ ಮಳೆ ಇದ್ರೆ ಅದು ಸ್ಕಿಡ್ ಆಗುವಂತ ಸಾಮಾನ್ಯ ಸ್ಥಿತಿ ಆ ರೀತಿ ಇರುತ್ತೆ. ಆ ರೀತಿ ಏನಾದ್ರೂ ಅನಾಹುತ ಆ ರೀತಿ ಸಂಭವಿಸಿರ್ಬೋದು ಅಂತ ಊಹಿಸಬಹುದಾಗಿದೆ. ಮಾಲ್ತೇಶ್, ಥ್ಯಾಂಕ್ ಯು ಪೃಥ್ವಿ.